ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಎಲ್ಲರಿಗೂ ಒಂದು ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾರಣ ಏನಪ್ಪ ಅಂದರೆ, ನನ್ನ ಒಂದು ಚಾನಲ್ಗೆ 18,000 ಸಬ್ಸ್ಕ್ರೈಬರ್ ಆಯಿತು. ಅದಕ್ಕೆ ಖುಷಿ ಆಯಿತು. ಯಾಕಂದರೆ ಇದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಿತ್ತು. ಹಾಗಾಗಿ ನಾನು ಇವತ್ತಿಂದ ನನ್ನ ಫೇಸ್ ವಿಡಿಯೋನೇ ಸ್ಟಾರ್ಟ್ ಮಾಡ್ತೀನಿ. ಕಾರಣ ಅಂತ ನನಗೆ ಹುಷಾರಿಲ್ಲ. ನೋಡಿ, ಇದೊಂದು ಸ್ವಲ್ಪ ಗಂಟಲೆಲ್ಲ ವಾಯ್ಸೆಲ್ಲ ಚೇಂಜ್ ಆಗಿದೆ. ಅದೇ ಕಾರಣ ನೋಡಿ, ಇಲ್ಲಿ ಕಣ್ಣೆಲ್ಲ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿತ್ತು ನಂದು. ತುಂಬಾ ಮುಖ ಎಲ್ಲ ಸ್ವಲ್ಪ ದಪ್ಪ ಆಗಿ ಈಗ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಹಾಗೆ ದಪ್ಪ ಇದೆ ಫ್ರೆಂಡ್ಸ್. ಹಂಗಾಗಿ ಆರೋಗ್ಯ ನಿಮಿತ್ತ ಸ್ವಲ್ಪ ನನಗೆ ಆಗಲಿಲ್ಲ. ಆದ್ರೂ ನಾನು ಹಾಕೋ ವಿಡಿಯೋ ಪ್ರತಿಯೊಂದೂ ನೋಡಿ ಒಳ್ಳೊಳ್ಳೆ ಕಮೆಂಟ್ಸ್ ಕೊಟ್ಟು ನಂಗೆ ಒಂದು ಬ್ಯಾಡ್ ಕಮೆಂಟ್ಸ್ ಬರ್ದಿದ್ದಂಗೆ ನನಗೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅದರಲ್ಲೂ ನನ್ನ ಅಕ್ಕ ತಂಗಿರು ಒಂದೊಂದು ಕಮೆಂಟ್ಸ್ಗಳಾಗ್ತಾರೆ. ನಿಜವಾಗ್ಲೂ ತುಂಬ ಹೃದಯ ಬರುತ್ತೆ. ಅಷ್ಟು ಪ್ರೀತಿಯಿಂದ ನನಗೆ ಒಂದು ಕಮೆಂಟ್ಸ್ಗಳನ್ನ ಕೊಡ್ತಾರೆ. ಬೈ ತುಂಬ ಸಿಸ್ಟರ್ ಅಂದ್ಕೊಂಡು ಅಷ್ಟು ಚೆನ್ನಾಗಿ ನಾನು ಹಾಕೋ ಒಂದು ಲೈನ್ಸ್ಗೆ ನನಗೆ ಅರ್ಥಪೂರ್ಣವಾಗಿ ಅದನ್ನು ವಿವರಿಸಿ ತುಂಬ ಚೆನ್ನಾಗಿ ಹೇಳಿದ್ದೀರ ಅಂದಾಗ ನಿಜವಲ್ಲೂ ಎಷ್ಟು ಖುಷಿ ಆಗುತ್ತೆ ಅಂದರೆ, ಆ ಕಮೆಂಟ್ಸ್ನ ನಾನು 10 ಸಲ ನೋಡ್ತೀನಿ. ಅದು ನೋಡಿ ಖುಷಿ ಪಡ್ತೀನಿ. ನನ್ನನ್ನು ಒಬ್ಬರು ಪ್ರೀತಿಯಿಂದ ಇಷ್ಟು ಚೆನ್ನಾಗಿ ಹೇಳ್ತಾರಲ್ಲ ಅಂತ ತುಂಬ ಚೆನ್ನಾಗಿ ಕಮೆಂಟ್ಸ್ ಮಾಡ್ತಾರೆ. ಹಾಗೆ ನನ್ನ ಅಣ್ಣ ತಮ್ಮಂದಿರು ಅಷ್ಟೇ, ನಾನೇನಾರು ತಪ್ಪು ಮಾಡಿದ್ರಲ್ಲಿ ತಿದ್ದುತ್ತಾರೆ. ಅದು ನನಗೆ ತುಂಬಾ ಖುಷಿಯಾಗುತ್ತೆ. ಯಾಕಂದರೆ ನಾನು ಒಂದು 3-4 ವೀಡಿಯೋಗಳಲ್ಲಿ ಶಾರ್ಟ್ಸಲ್ಲಿ ಲೈನ್ಸ್ ಬರ್ದಾಗ್ತಾಯಿದ್ದೆ. ಆ ಲೈನ್ಸಲ್ಲಿ ಒಂದು 4-5 ಪದಗಳು ತಪ್ಪಾಗಿತ್ತು. ಆ ತಪ್ಪನ್ನ ತಿದ್ದಿ ತೋರಿಸ್ಕೊಟ್ರು. ಅದರಲ್ಲಿ ನಾನು ಕ್ಷಮೆ ಯಾಚಿಸಿದಾಗ ಅವರು ಅದನ್ನು ತಗೊಂಡು ರಿಟರ್ನ್ ನನಗೆ ಕಮೆಂಟ್ ಕೊಟ್ಟರು. ಏನಂದರೆ, ನಾನು ತಪ್ಪಾಯಿತು ಕ್ಷಮಿಸಿ, ಅದು ಟೈಪಿಂಗ್ ಮಿಸ್ಟೇಕ್ ಅಂತ ಆದ ತಕ್ಷಣ ಅದಕ್ಕೆ ಖುಷಿಯಿಂದ ರಿಪ್ಲೈ ಕೊಡ್ತಾರಲ್ಲ, ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ನಾವು ಮಾಡೋ ಒಂದೊಂದು ಮಿಸ್ಟೇಕ್ ಎಂಥವ್ರಿಗೂ ಮಿಸ್ಟೇಕ್ ಆಗುತ್ತೆ. ಆ ಮಿಸ್ಟೇಕಲ್ಲಿ ನಮ್ಮನ್ನು ತಿದ್ತಾರಲ್ಲ, ಅದಕ್ಕಿಂತ ಇನ್ನೇನೂ ಬೇಕಾಗಿಲ್ಲ. ತಪ್ಪು ಮಾಡ್ದಲ್ಲಿ ತಿದ್ದಬೇಕು. ತಿದ್ದಾಗಲೇ ನಾವು ಇನ್ನೊಂದು ಬಗೆ ಥರದ್ದು ಬದುಕಕ್ಕೆ ಸಾಧ್ಯ. ಹಾಗಾಗಿ ನನಗೆ ತುಂಬ ಚೆನ್ನಾಗಿ ಕಮೆಂಟ್ಸ್ ಕೊಡ್ತೀರಾ. ಒಂದೇ ಒಂದು ಬ್ಯಾಡ್ ಕಮೆಂಟ್ಸ್ ನನಗೆ ಇಲ್ಲಿವರೆಗೂ ಬಂದಿಲ್ಲ. ತುಂಬಾ ಖುಷಿ ಆಗುತ್ತೆ. ಮತ್ತು ಹಾಗೆ ತಪ್ಪು ಮಾಡಿದಾಗಲೂ ತಿದ್ದುತ್ತೀರಾ. ಇದಕ್ಕಿಂತ ಇನ್ನೇನು ಬೇಕಾಗಿಲ್ಲ. ಹಾಗೆ 18,000 ಸಬ್ಸ್ಕ್ರೈಬರ್ ಆಯಿತು. ಇದೆಲ್ಲ ನಿಮ್ಮೆಲ್ಲರ ಸಪೋರ್ಟಿಂದ. ಯಾಕಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅವಶ್ಯಕತೆ ಐತೆ. ಹಾಗಾಗಿ ಇವಾಗ ನಾನು ತುಂಬಾ ಪ್ರಾಬ್ಲಮಲ್ಲಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ. ಏಕೆಂದರೆ ಒಂದು ಸಪೋರ್ಟು ಅನ್ನೋದು ಅಷ್ಟು ಸುಲಭವಾಗಿ ಯಾರೂ ಸಿಗಲ್ಲ. ಹಾಗಾಗಿ ತುಂಬಾ ಸಪೋರ್ಟ್ ಮಾಡ್ತಾಯಿದ್ದೀರಾ. ತುಂಬಾ ಖುಷಿ ಆಗ್ತೈತೆ ನನಗೆ ನಿಮ್ಮೆಲ್ಲರ ಒಂದು ಪ್ರೀತಿನ ಸಂಪಾದನೆ ಮಾಡಿದ್ದಕ್ಕೆ. ಹಾಗೆ ಬಂದು ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಅಹಂಕಾರ ಮತ್ತು ಸಂಸ್ಕಾರ, ಇದ್ರ 2 ಬಗ್ಗೆ ನಾನು ಇವತ್ತು ಮಾತಾಡೋಕ್ಕೆ ಬಂದಿದ್ದೀನಿ. ಫ್ರೆಂಡ್ಸ್, ಅಹಂಕಾರ ಅನ್ನೋದು ನಮ್ಮದಲ್ಲಿರುವಂಥ ಅಹಂಕಾರ ಇತರನ್ನ ತಲೆ ತಗ್ಸುವಂಥದ್ದು ಮಾಡುತ್ತೆ. ಸಂಸ್ಕಾರ ಅನ್ನೋದು ನಾವು ತಲೆ ತಗ್ಸುವಂತೆ ಮಾಡುತ್ತೆ. ನಿಜ ಅಲ್ವಾ? ಹೌದು. ಅಹಂಕಾರ ಅನ್ನೋದು ಈ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ನೆತ್ತಿಗೆ ಇರುತ್ತೆ. ಅದು ಫಸ್ಟ್ ಆಫ್ ಆಲ್ ಅಹಂಕಾರ ಅನ್ನೋದು ಮಕ್ಳಿಗೆ ಬರುತ್ತೆ. ಆ ಮಕ್ಕಳಲ್ಲಿ ಅಹಂಕಾರ ಅಂತ ತುಂಬಿದ ಮೇಲೆ ಫಸ್ಟು ತಲೆ ತೆಗೆಸ್ಬೇಕಾಗಿರೋದೆ ತಂದೆ ತಾಯಿಗಳು. ಯಾಕಂದರೆ ಮಕ್ಕಳನ್ನ ಎತ್ತಿದ ತಪ್ಪಿಗೆ ಅವ್ರು ಏನಂದರೆ, ಅಪ್ಪ ಅಮ್ಮ ದುಡಿತಾರೆ, ದುಡ್ಡು ಕಾಸು ಇದೆ, ಅದಕ್ಕೆ ಏನೋ ಒಂಥರ ಅಹಂಕಾರದ ಮಾತು, ದುರಹಂಕಾರದ ಮಾತು. ಇದನ್ನು ಯಾರು ಅಹಂಕಾರ ಅನ್ನೋದು ನೆತ್ತಿಗೆ ಇಟ್ಕೊಂಡಿರ್ತಾರೋ ಅಲ್ಲಿ ತಂದೆ ತಾಯಿ ಫಸ್ಟ್ ತಲೆ ತಪ್ಪಿಸೋದೆ ತಂದೆ ತಾಯಿಗಳು ತಗ್ಗಿಸ್ಬೇಕಾಗುತ್ತೆ. ಮತ್ತು ನೆಕ್ಸ್ಟ್ ಬಂದು ಗಂಡ ಹೆಂಡತಿ ಮಧ್ಯ ಗಂಡನಲ್ಲ ಅಹಂಕಾರ ಇದ್ದರೆ ಹೆಂಡತಿ ತಲೆ ತಗ್ಗಿಸ್ಬೇಕಾಗುತ್ತೆ. ಹೆಂಡತಿಯಲ್ಲೇ ಅಹಂಕಾರ ಇದ್ದರೆ ಗಂಡ ತಪ್ಪಿಸ್ಬೇಕಾಗುತ್ತೆ. ಇದರಲ್ಲಿ ಅಹಂಕಾರ ಅನ್ನೋದನ್ನು ನಾವು ಬಿಟ್ಟು ನಾವು ಒಂದು ಯಾವ ಥರ ನಡಿಬೇಕು ಅನ್ನೋದನ್ನ ಕಲಿಬೇಕಾಗುತ್ತೆ. ಯಾಕಂದರೆ ಅಹಂಕಾರ ಅನ್ನೋದು ನಮ್ಮ ಜೀವನನೇ ಸರ್ವನಾಶ ಮಾಡುತ್ತೆ. ನಾವೆಲ್ಲೋದು ತಲೆ ತೆಗಿಸ್ಬೇಕಾ ಅನ್ನೋ ಒಂದು ಪರಿಸ್ಥಿತಿನೇ ಬರುತ್ತೆ. ಅವ್ನಿಗೇನು ಬಿಡಪ್ಪ ಅಹಂಕಾರ ಅಂತ. ಮತ್ತು ಅದರಿಂದ ನಮ್ಮ ತಂದೆ ತಾಯಿಗಳಿಗೂ ಕೆಟ್ಟ ಹೆಸರಾಗುತ್ತೆ. ಅವ್ಳಿಗೇನು ತಲೆಯೆಲ್ಲ ಅಹಂಕಾರ, ಇವನ ಮಗನಿಗೆ ಈ ಥರ ಅಹಂಕಾರ, ಈ ಥರ ಅಂದಾಗ ತಂದೆ ತಾಯಿ ಮನಸ್ಸುಗಳಿಗೆ ತುಂಬಾ ನೋವಾಗುತ್ತೆ. ಹಾಗಾಗಿ ನಾವು ಅಹಂಕಾರ ಅನ್ನೋದನ್ನ ಬಿಟ್ಟು ಸಂಸ್ಕಾರದ ಕಡೆ ಹೋಗಬೇಕು. ಸಂಸ್ಕಾರದ ಕಡೆ ಹೋದಾಗಲೇ ನಮ್ಮ ಜೀವನಕ್ಕೊಂದು ಅರ್ಥ ಸಿಗುತ್ತೆ. ಯಾಕಂದರೆ ಸಂಸ್ಕಾರ ನಾವೇ ತಲೆ ತೆಗಿಸ್ಬೇಕಾಗತ್ತೆ. ಹುಡುಗಿ ನಾವು ಹೋಗ್ತಾ ಇದ್ದಾಗಲೂ ನಮ್ಮ ಬಗ್ಗೆ ಮಾತಾಡೋಕ್ಕೆ ಅವರು ಒಂದು ಇದಿರಬೇಕು, ತೂಕ ಇರಬೇಕು. ಹುಡುಗಿ ಬಗ್ಗೆ ನಾವು ಮಾತಾಡೋಕ್ಕೆ ನಮಗೇನೂ ಇಲ್ಲ ಅಂತ. ಯಾಕಂದರೆ ಸಂಸ್ಕಾರ ನಮ್ಮನ್ನು ನಾವು ರೂಪಿಸ್ಕೊಳಕ್ಕಾಗುತ್ತೆ. ನಾವು ಕೊಡುವಂಥದ್ದು, ನಮ್ಮ ತಂದೆ ತಾಯಿ ಕಲಿಸುವಂಥ ಸಂಸ್ಕಾರನ ನಾವು ಎಲ್ಲಿ ತಾಚು ತಪ್ಪದಂತೆ ಕಲ್ತ್ಕೊಂಡು ಹೋಗ್ತೀವೋ, ಗಂಡನ ಮನೆಗೆ ಹೋದ್ರೂ ಸಂಸ್ಕಾರ, ಅಪ್ಪನ ಮನೆಯಲ್ಲೂ ಸಂಸ್ಕಾರ. ಈ 2 ಸಂಸ್ಕಾರನ ಹೆಣ್ಣಾಗಲಿ ಗಂಡಾಗಲಿ ಯಾರೇ ಕಲ್ತ್ರೂ ನಮಗೆ ಎಲ್ಲೋದ್ರೂ ನಾವು ಧೈರ್ಯವಾಗಿರ್ತೀವಿ. ಯಾಕಂದರೆ ಸಂಸ್ಕಾರ ನಮಗೆ ಎಲ್ಲನೂ ಕಲಿಸ್ತದೆ.
ಪ್ರತಿಯೊಂದನ್ನು ಕಲಿಸ್ತದೆ. ನಾವು ಇತರರಿಗೆ ಮಾದರಿ ಆಗ್ತೀವಿ. ಯಾಕಂದರೆ ಆ ಸಂಸ್ಕಾರ ಕಲಿಯೋದು ಹೇಗಿರುತ್ತೆ ಅಂದರೆ, ನಮ್ಮನ್ನು ಇನ್ನೊಬ್ರು ಹೇಳ್ಬೇಕು, ಏಯ್ ನೋಡು ಅವ್ರನ್ನ ನೋಡಿ ಕಲಿ, ಅವ್ರ ಮಗನ ನೋಡಿ ಕಲಿ, ಅವನ ಹೆಂಡತಿ ನೋಡಿ ಕಲಿ, ಅವ್ರ ಗಂಡನ ನೋಡಿ ಕಲಿ, ಅವ್ರ ಮಕ್ಕಳನ್ನ ನೋಡಿ ಕಲಿ. ಇದು ಸಂಸ್ಕಾರ. ಸಂಸ್ಕಾರ ಅನ್ನೋದು ಒಬ್ಬರನ್ನ ನೋಡಿ ಕಲಿಯುವಂಥದ್ದು. ನಾವು ಒಬ್ಬರು ನೋಡಿ ಕಲಿತಾಗ ಅವ್ರನ್ನ ನೋಡಿದಾಗೆ ಕೈ ಮುಗಿಬೇಕು ಹಿಂಗೆ ಅಂತ ಅನ್ನಬಾರ್ದು ಅಲ್ವಾ. ಯಾವಾಗಲೂ ಅಷ್ಟು ನಾವು ತಂದೆ ತಾಯಿ ಕೊಡುವಂಥದ್ದು ಯಾವಾಗಲೂ ಅವ್ರು ಕಲಿಸಿದ ಹಾಕ್ಕೊಟ್ಟಿರೋವಂಥ ಹೆಜ್ಜೆ ಅದ್ರ ಮೇಲೆ ನಾವು ನೆಡ್ಕೊ ಹೋಗ್ಬೇಕು. ಯಾಕಂದರೆ ತಂದೆ ತಾಯಿಗಳು ಕೊಡೋದೇ ನಮಗೆ ಸಂಸ್ಕಾರನ. ಆ ಸಂಸ್ಕಾರನ ನಾವು ಅಹಂಕಾರಕ್ಕೆ ತಿರ್ಕೊಂಡು, ಯಾಕಂದರೆ ಕೇಳಿನೆಲ್ಲ ಕೊಡಿಸ್ತಾರೆ ತಂದೆ ತಾಯಿಗಳು. ಅವ್ರು ಇರೋದೇ ಅದಕ್ಕೆ, ಮಕ್ಕಳಿಗೋಸ್ಕರನೇ ತನ್ನ ಜೀವನೇ ತೆಗಿತಾರೆ. ಅಪ್ಪ ಅಮ್ಮನೂ ಅಷ್ಟೇ, ಗಂಡ ಹೆಂಡತಿ ಅಷ್ಟೇ. ಗಂಡ ಹೆಂಡತಿನೂ ಮಕ್ಕಳಿಗೋಸ್ಕರ ದುಡಿತಾರೆ, ಅಪ್ಪ ಅಮ್ಮನೂ ಗಂಡ ಹೆಂಡತಿಗೆ ದುಡಿತಾರೆ, ಮಕ್ಕಳಿಗೋಸ್ಕರ ದುಡಿತಾರೆ. ಆದರೆ ಇಲ್ಲಿ ಅಹಂಕಾರ ತುಂಬ್ಕೋತಾರೆ. ನಾನು ಏನು ಕೇಳಿದ್ರು ನಮ್ಮ ಅಪ್ಪ ಅಮ್ಮ ಕೊಡಿಸ್ತಾರೆ, ಏನು ಕೇಳಿದ್ರು ನನಗೇನೋ ಮಾಡಲ್ಲ ಅನ್ನೋದು ಅವ್ರ ಕಷ್ಟ ಅರ್ಥವಾಗಲ್ಲ. ಅವ್ರಿಗೆ ಅಹಂಕಾರ ಅನ್ನೋದು ಮಾತ್ರ ನೆತ್ತಿಗಿರುತ್ತೆ. ನಾನು ಏನು ಮಾಡಿದ್ರು ಸರಿ, ನಾನು ಏನು ಮಾಡಿದ್ರು ಯಾರು ಕೇಳೋರಿಲ್ಲ ಇಟ್ಟೋರಿಲ್ಲ ಅಂತ. ಆ ಅಹಂಕಾರದಿಂದ ಅಪ್ಪ ಅಮ್ಮ ರೋಡಲ್ಲಿ ಹೋಗ್ತಾಯಿದ್ರು ತಲೆ ತಗ್ಗಿಸ್ಬೇಕಾಗುತ್ತೆ, ನಿತ್ತಲ್ಲೂ ತಲೆ ತಗ್ಗಿಸ್ಬೇಕಾಗತ್ತೆ ಪ್ರತಿಯೊಬ್ಬರ ವಿಷಯದಲ್ಲೂ. ಅದೇ ಸಂಸ್ಕಾರ ಅನ್ನೋದು ಕಲಿತ್ರೆ, ಎಂಥ ಸಂಸ್ಕಾರ ಕಲಿಸಿದಾರಪ್ಪ ಅಪ್ಪ ಅಮ್ಮ, ಇಂಥ ಮಕ್ಕಳಿಗೆ ಜನ್ಮ ಕೊಟ್ಟಿದ್ರಲ್ಲ ಅವರೇ ಪುಣ್ಯವಂತರು. ಅದು ಏನು ಕೇಳೋಕ್ಕೆ ಎಷ್ಟು ಚೆನ್ನಾಗಿರೋದಲ್ಲ. ಈಗ ನಾವು ಒಂದು ಮದುವೆಯಾಗಿ ಒಂದು ಮನೆಗೆ ಹೋಗ್ತೀವಿ ಅಂದಾಗ ಅಲ್ಲಿ ಅತ್ತೆ ಮಾವನಿಗೆ ಆಗಲಿ, ಒಂದು ಬಂದವ್ರಿಗೆಲ್ಲ ಆಗಲಿ, ನಾವು ಒಂದು ನಯ ನಾಜುಕಲ್ಲಿ ನಡ್ಕೊಂಡಾಗ ಎಂಥ ಮನೆಯಿಂದ ಅವ್ರ ಅಪ್ಪ ಅಮ್ಮ ಎಂಥ ಒಳ್ಳೊಳ್ಳೆ ಸಂಸ್ಕಾರ ಕಲಿಸಿದ್ದಾರೆ ಹುಡುಗಿಗೆ. ಅದು ಕೇಳೋಕ್ಕೆ ಅಪ್ಪ ಅಮ್ಮನಿಗೂ ಖುಷಿ ಆಗುತ್ತೆ, ಕಟ್ಕೊಂಡಿರೋ ಗಂಡನಿಗೂ ಖುಷಿ ಆಗುತ್ತೆ, ಅತ್ತೆಗೂ ಖುಷಿ ಆಗುತ್ತೆ, ನನ್ನ ಮನೆಗೆ ಎಂಥ ಸೊಸೆ ಬಂದು ಅಂತ ಅಲ್ವಾ. ಹಾಗಾಗಿ ನಮ್ಮ ಸಂಸ್ಕಾರ ನಾವು ಹೇಗಿರಬೇಕು ಅಂದರೆ, ನಮ್ಮ ನಡೆ ನುಡಿ ಪ್ರತಿಯೊಂದರಲ್ಲೂ ನಾವು ಕಲ್ತ್ಕೋಬೇಕಾಗಿರುತ್ತೆ. ನಮ್ಮಿಂದ ನೋಡಿ 10 ಜನ ಕಲಿಬೇಕು. ಆದರೆ ನಮ್ಮಿಂದ ನೋಡಿ ಈಗ ನೋಡಿ ಒಬ್ಬರು ಅಹಂಕಾರ ವ್ಯಕ್ತಿಗಳ ಜೊತೆ ಇದ್ದಾಗ ಪ್ರತಿಯೊಬ್ಬರೂ ಅದನ್ನೇ ಕಲಿತಾರೆ ಅಂದ್ಬಿಟ್ಟು, ಆ ಹುಡುಗನ ಜೊತೆ ಸೇರಬೇಡ, ಆ ಹುಡುಗಿ ಜೊತೆ ಸೇರಬೇಡ, ಇದನ್ನೇ ನಾವು ಫಸ್ಟ್ ಆಫ್ ಆಲ್ ನಾವು ಹೇಳೋ ತಂದೆ ತಾಯಿಗಳು ಅದನ್ನೇ. ಅವ್ನಿಗೆ ಅವ್ನು ಸರಿ ಇಲ್ಲ ಸೇರಬೇಡ, ಹುಡುಗಿ ಸರಿ ಇಲ್ಲ ಸೇರಬೇಡ. ಅದೇ ಸಂಸ್ಕಾರ ಇದ್ದರೆ, ಹುಡುಗಿ ಜೊತೆ ಸೇರು, ನೀನು ಆ ಸಂಸ್ಕಾರ ಕಲಿತೀಯ ಅಂದರೆ 10 ಜನನು ಆ ಸಂಸ್ಕಾರ ಕಲಿತಾರೆ. ಅಂದರೆ 10 ಜನ ತಂದೆ ತಾಯಿಗಳು ಅವ್ರ ಜೊತೆ ಸೇರೋದು ನನ್ನ ಮಗಳು ಒಳ್ಳೆಯವಳಾಗ್ತಾಳೆ ಅನ್ನೋದೇ ಮೈಂಡಲ್ಲಿರುತ್ತೆ. ಹಾಗಾಗಿ ಯಾವಾಗ್ಲೂ ಅಹಂಕಾರದಿಂದ ಹೋಗೋದು ಬಿಟ್ಟು ಸಂಸ್ಕಾರದಿಂದ ಹೋದರೆ ನಮ್ಮ ಜೀವನ ಚೆನ್ನಾಗಿರುತ್ತೆ. ಆಗಲೇ ನಾವು ಏನು ಅಂತ ನಾವು ಕಲ್ತ್ಕೊಳ್ಳೋಕ್ಕಾಗೋದು. ಯಾಕಂದರೆ ಸಂಸ್ಕಾರ ಕಲಿತವನು ಇಡೀ ಜಗತ್ತನ್ನೇ ಆಳ್ತಾನೆ. ಸಂಸ್ಕಾರ ನಮಗೆ ಎಲ್ಲನೂ ಕಲಿಸ್ತದೆ, ಪ್ರತಿಯೊಂದು ಕಲಿಸ್ತದೆ. ಕಲಿಬೇಕಾಗಿದ್ದು ಎಷ್ಟು ದುಡ್ಡಿದೆ ಅಂತ ಅಹಂಕಾರ ಅಹಮ್ಮು ಬೇಡ. ನೀನು ದುಡ್ಡಿದ್ರು ನೀನು ಕಲಿಬೇಕಾಗಿರೋದು ಸಂಸ್ಕಾರ. ಬೆಲೆ ಕೊಡೋದೇ ಜನ ಸಂಸ್ಕಾರಕ್ಕೆ ಮಾತ್ರ ಬೆಲೆ ಕೊಡೋದು, ಅಹಂಕಾರಕ್ಕೆ ಯಾರೂ ಬೆಲೆ ಕೊಡೋಲ್ಲ. ಇವತ್ತು ಅಹಂಕಾರ, ಅವಳೇನೋ ಹೋಗ ಅಹಂಕಾರ, ಅವಳು ದುರಹಂಕಾರ, ಅವನೇನು ಅಹಂಕಾರ ದುರಹಂಕಾರ, ಈ ಥರ ಇರುತ್ತೆ. ಅದೇ ಸಂಸ್ಕಾರ, ಅಂಥವ್ರು ಸ್ನೇಹ ಮಾಡಿದ್ರೆ ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ, ನಮ್ಮ ಮನೆ ಚೆನ್ನಾಗಿರುತ್ತೆ, ಹೋಗ್ತಾ ಇದ್ದಾಗ ನಮಗೆಲ್ಲರಿಗೊಂದು ವ್ಯಾಲ್ಯೂ ಸಿಗುತ್ತೆ ಅನ್ನೋದಿರುತ್ತೆ. ಆದರೆ ಕೆಲವರು ಅದನ್ನು ಮರ್ತ್ಕೊಂಡು ಏನೋ ನಡೀತಾರೆ, ಅದೇನೋ ಮಾಡೋಕ್ಕಾಗಲ್ಲ. ಅದು ಇದು ನನಗೆ ಅನಿಸಿಕೆ ಅನ್ನಿಸ್ತು ಹೇಳಬೇಕು ಅಂತ ಹೇಳುತ್ತೆ. ದಯವಿಟ್ಟು ಈ ಒಂದು ತಲೆನಾದ್ರು ತಪ್ಪಿದೆ ದಯವಿಟ್ಟು ಕ್ಷಮಿಸಿ. ಹಾಗೆ ನಿಮ್ಮೆಲ್ಲರ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್. ಥ್ಯಾಂಕ್ ಯು ಸೋ ಮಚ್ ಆಲ್ ಎಲ್ಲರಿಗೂ.